ಯುದ್ಧದಲ್ಲಿ ಅಪಹರಿಸಿ ಸಭಾ ಮಧ್ಯದಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆಗಲೂ ನಮಗೆ ಶಾಂತಿ ಆದ್ದರಿಂದ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಮ್ಮ ಬಂಧಗಳನ್ನು ಈಡೇರಿಸಲು ಸಾಧ್ಯವಿಲ್ಲ. ನಮಗೆ ಶಾಂತಿ ಇಲ್ಲ. ವಾಗ್ದಾನವನ್ನು ನೀಡಿರುವರು. ಈ ವಿಚಾರವನ್ನು ಈಗ ತಾನೇ ಅರ್ಜುನನ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ.
ಪರಮಾತ್ಮ ವಾಸುದೇವ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಈ ದಿನ ನಮ್ಮ ಮೊರೆಯಾಲಿಸಿ ಈ ದಿನ ದರ್ಶನವನ್ನು ಜಯ ತಂದೆ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಪರಮಾತ್ಮ ನನ್ನನ್ನೇಕೆ ಇಷ್ಟೊಂದು ಹೊಳುತ್ತಿರಬೇಕು? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗೆ ಅತ್ತ ರಾಜ್ಯದ ಬಗ್ಗೆ ಯಾವ ನಿರ್ಧಾರವನ್ನು ಕೈಗೊಂಡಿರಬೇಕು ಧರ್ಮನಂದನ. ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನೋ ದೇವ? ಪರಮಾತ್ಮ ಉಭಯತ್ರರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು? ಅಂದರೆ ನಿನ್ನ ಮಾತಿನ ಅರ್ಥ ಅಲ್ಲ ಅವನು ಒಂದು ಬಾರಲು Yeah.